ಈ ವಿಡಿಯೋದಲ್ಲಿ ನೋಡಲಿಕ್ಕೆ ಇರೋದು ನಾವು ಇಂಪೋರ್ಟ್ ಮಾಡಿದ ಮೀಡಿಯಾ ಎಲ್ಲ ಹೇಗೆ ಪ್ರಿವ್ಯೂ ಮಾಡೋದು ಎಂದಾಗಿರುತ್ತೆ. ಈಗ ಏನಂದರೆ ಇಲ್ಲಿ ನಮಗೆ 4 ವೀಡಿಯೋಸ್ ನಮಗೆ ಕಾಣ್ಬೋದು. ಈಗ ಒಂದು ವಿಡಿಯೋದ ಮೇಲ್ಗಡೆ ನಾನು ಮೌಸ್ ಪಾಯಿಂಟ್ ಇರ್ತೇನೆ. ಈಗ ನಮಗೆ ಒಂದು ರೆಡ್ ಲೈನಲ್ಲಿ ನಮಗೆ ಲೈನ್ ಕಾಣ್ಬೋದು. ಈಗ ನಾನು ಗ್ರಾಬ್ ಮಾಡುವ ಸಮಯದಲ್ಲಿ ಈ ಒಂದು ಫೂಟೇಜ್ ನಮಗೆ ಮೂವ್ಮೆಂಟ್ ಆಗುತ್ತೆ. ಅದೇ ಥರ ಈ ಒಂದು ಫೂಟೇಜ್ ಆದರೂ ಕೂಡ ನಾನು ಮೌಸ್ ಪಾಯಿಂಟ್ ಇಡ್ತೇನೆ. ನಂತರ ಇದು ಗ್ರಾಬ್ ಮಾಡುವ ಸಮಯದಲ್ಲಿ ಈ ಒಂದು ಫೂಟೇಜ್ ನಮಗೆ ಪ್ರಿವ್ಯೂ ಆಗುತ್ತೆ. ಓಕೆ, ಇಲ್ಲೇ ನಮಗೆ ಇದು ಪ್ರಿವ್ಯೂ ಆಗುತ್ತೆ. ಅದೇ ಥರ ಈ ಒಂದು ವಿಡಿಯೋ ನಾನು ಜಸ್ಟ್ ಒಂದು ಕ್ಲಿಕ್ ಮಾಡ್ತೇನೆ. ಈಗ ನಮಗೆ ಸೈಡಲ್ಲಿ ನೋಡೋದಾದ್ರೆ ಒಂದು ಐಕಾನ್ ಕೊಟ್ಟಿದ್ದಾರೆ. ಈ ಒಂದು ಐಕಾನ್ ಜಸ್ಟ್ ನಾನು ಕ್ಲಿಕ್ ಮಾಡೋ ಸಮಯದಲ್ಲಿ ನಮಗೆ ಇದರ ಎಲ್ಲ ಡೀಟೇಲ್ಸ್ ನಮಗೆ ಇಲ್ಲಿ ಕಾಣ್ಬೋದು. ನೇಮ್ ಆಗಿರಲಿ, ಅದೇ ಥರ ರೆಸೊಲ್ಯೂಷನ್, ಫ್ರೇಮ್ ರೇಟ್, ಪಿಕ್ಸೆಲ್ ಆಸ್ಪೆಕ್ಟ್ ರೇಷಿಯೋ, ಅದೇ ಥರ ಆಡಿಯೋ ಕೋಡ್, ಈ ಥರ ನಮಗೆ ತುಂಬ ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇದರ ಟೈಮಿಂಗ್ಸ್ ಆಗಿರಲಿ ಎಲ್ಲ ಡೀಟೇಲ್ಸ್ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಅದೇ ಥರ ಇಲ್ಲಿ ಲೆಫ್ಟ್ ಸೈಡ್ ನೋಡೋದಾದ್ರೆ ಒಂದು ಮ್ಯೂಸಿಕ್ನ ಐಕಾನ್ ಕೂಡ ನಮಗೆ ಕೊಟ್ಟಿದ್ದಾರೆ. ಇದೇನಂದ್ರೆ ಈ ಒಂದು ಫೂಟೇಜ್ ಅಲ್ಲಿ ಆಡಿಯೋ ಕೂಡ ಇವೆ ಎಂದಾಗಿರುತ್ತೆ. ಅದೇ ತರ ಈ ಒಂದು ಫೂಟೇಜ್ ನೋಡೋದಾದ್ರೆ ಇದರಲ್ಲಿ ಕೂಡ ನಮಗೆ ಮ್ಯೂಸಿಕ್ನ ಐಕಾನ್ ಕಾಣ್ಬೋದು. ಇದರಲ್ಲಿ ನೋಡೋದಾದ್ರೆ ನಮಗೆ ಮ್ಯೂಸಿಕ್ನ ಐಕಾನ್ ಇಲ್ಲ. ಯಾಕಂದ್ರೆ ಈ ಒಂದು ಫೂಟೇಜ್ ಅಲ್ಲಿ ನಮಗೆ ಆಡಿಯೋ ಎನ್ನುವುದಿಲ್ಲ. ಮತ್ತಿರೋ ಆಪ್ಷನ್ ಅಂದ್ರೆ ಇಲ್ಲಿ ಥಂಬ್ನೈಲ್ ವ್ಯೂ. ಥಂಬ್ನೈಲ್ ವ್ಯೂ ಅಂದ್ರೆ ಈಗ ಕಾಣುವ ಈ ಒಂದು ವ್ಯೂ ಆಗಿರುತ್ತೆ ಥಂಬ್ನೈಲ್ ವ್ಯೂ. ಅದೇ ತರ ಅದರ ಸೈಡ್ ಅಲ್ಲಿ ಒಂದು ಆಪ್ಷನ್ ಇರುತ್ತೆ ಸ್ಟ್ರಿಪ್ ವ್ಯೂ. ಸ್ಟ್ರಿಪ್ ವ್ಯೂ ಅಂದರೆ ನಾನು ಜಸ್ಟ್ ಇದನ್ನು ಕ್ಲಿಕ್ ಮಾಡ್ತೇನೆ. ಈಗ ನೋಡೋದಾದರೆ ನಮ್ಮ ಫೂಟೇಜ್ ಅನ್ನೋದು ಈ ಥರ ನಮಗೆ ಕಾಣ್ಬೋದು. ಇದರಲ್ಲಿ ಕೂಡ ನಮಗೆ ಅದರ ಹೆಸರಾಗಿರಲಿ, ರೆಸೊಲ್ಯೂಷನ್ ಆಗಿರಲಿ ಎಲ್ಲ ನಮಗೆ ಕಾಣುತ್ತೆ. ಅದರ ಡೀಟೇಲ್ಸ್ ಇದರಲ್ಲಿ ಕೂಡ ಅವರು ಕೊಟ್ಟಿದ್ದಾರೆ. ನಂತರ ಇರೋ ವ್ಯೂ ಅಂದರೆ ಲಿಸ್ಟ್ ವ್ಯೂ. ನಾನು ಜಸ್ಟ್ ಇದನ್ನು ಕ್ಲಿಕ್ ಮಾಡ್ತೇನೆ. ಈಗ ನೋಡೋದಾದರೂ ಕೂಡ ನಮಗೆ ಇದರಲ್ಲಿ ಅದರ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದೇ ಥರ ಮೇಲ್ಗಡೆ ಒಂದು ಸರ್ಚ್ ಅನ್ನೋ ಒಂದು ಆಪ್ಷನ್ ಇವೆ. ಜಸ್ಟ್ ನಾನು ಇದನ್ನು ಕ್ಲಿಕ್ ಮಾಡ್ತೇನೆ. ನಂತರ ಇಲ್ಲಿ ನಮಗೆ ಬೇಕಾದನ್ನು ಸರ್ಚ್ ಮಾಡ್ಕೋಬೋದು. ಈಗ ನಾನು ಫ್ಲವರ್ ಎಂದು ಸರ್ಚ್ ಮಾಡಿದೆ. ಈಗ ನೋಡೋದಾದ್ರೆ ನಮಗೆ ಫ್ಲವರ್ ಎನ್ನುವ 2 ವೀಡಿಯೋ ನಮಗೆ ಇಲ್ಲಿ ಕಾಣ್ಬೋದು. ಪಿಂಕ್ ಫ್ಲವರ್, ಅದೇ ಥರ ಇಲ್ಲಿ ಇದೊಂದು ಖಾಲಿ ಫ್ಲವರ್ ಎನ್ನುವ 2 ಫುಟೇಜ್. ಈಗ ನಮ್ಮ ಮೀಡಿಯಾ ಪೂಲ್ನಲ್ಲಿ ತುಂಬ ಫೂಟೇಜ್ಗಳಿವೆ. ನಮಗೆ ಯಾವುದಾದ್ರೂ ಒಂದು ಫೂಟೇಜ್ ಬೇಕು, ಅದರ ಹೆಸರು ನಮಗೆ ಗೊತ್ತಿರೋದಾದರೆ ನಮಗೆ ಇಲ್ಲಿ ಸರ್ಚ್ ಮಾಡ್ಕೋಬೋದು. ಸರ್ಚ್ ಮಾಡಿ ಬೇಕಾದ ಫೂಟೇಜ್ ಸೆಲೆಕ್ಟ್ ಮಾಡ್ಕೋಬೋದು. ಈಗ ನಾನೇನು ಮಾಡ್ತೇನೆ ಅಂದರೆ ಥಂಬ್ನೈಲ್ ವ್ಯೂ ಇಡ್ತೇನೆ. ಇನ್ನು ನಾವು ನೋಡ್ಲಿಕ್ಕೆ ಇರೋದು ವಿಡಿಯೋ ಹೇಗೆ ಪ್ರಿವ್ಯೂ ಮಾಡೋದು ಎಂದಾಗಿರುತ್ತೆ. ಯಾವ ವಿಡಿಯೋ ನಮಗೆ ಬೇಕು ಆ ಒಂದು ವಿಡಿಯೋ ಕ್ಲಿಕ್ ಮಾಡಿದ್ರೆ ಸಾಕು. ಜಸ್ಟ್ ಡಬಲ್ ಟ್ಯಾಪ್ ಮಾಡುವ. ಈಗ ನೋಡೋದಾದ್ರೆ ಈ ಒಂದು ಸೋರ್ಸ್ ಪ್ಯಾನಲ್ ನಲ್ಲಿ ನಮಗೆ ಆ ಒಂದು ವಿಡಿಯೋ ಕಾಣ್ಬೋದು. ಇದಾಗಿರುತ್ತೆ ನಮ್ಮ ಸೋರ್ಸ್ ಪ್ಯಾನಲ್. ಸೋರ್ಸ್ ಕ್ಲಿಪ್ ಎನ್ನುವ ಹೆಸರಲ್ಲಿರೋ ಒಂದು ಪ್ಯಾನಲ್ ಆಗಿರೋದು ಸೋರ್ಸ್ ಪ್ಯಾನಲ್. ಇದೇನಂದ್ರೆ ನಾವು ಇಲ್ಲಿ ಯಾವ ವಿಡಿಯೋ ಸೆಲೆಕ್ಟ್ ಮಾಡ್ತೇವೆ ಆ ಒಂದು ವಿಡಿಯೋ ಮಾತ್ರ ನಮಗೆ ಇಲ್ಲಿ ಪ್ರಿವ್ಯೂ ಮಾಡ್ಕೋಬಹುದು. ಇದರ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೆ ನಮಗೆ ಯಾವ ಥರ ಇರುತ್ತೆ ಎಲ್ಲ ನಮಗೆ ಅಡ್ಜಸ್ಟ್ ಮಾಡಿ ಕೂಡ ಇಡ್ಬೋದು. ಇಲ್ಲಿ ಮೀಡಿಯಾ ಪೋಲ್ನಲ್ಲಿ ಟೋಟಲ್ 4 ವಿಡಿಯೋಸ್ ನಮಗೆ ಕಾಣ್ಬೋದು. ಬಟ್ ಈ ಒಂದು ಸೋರ್ಸ್ ಪ್ಯಾನಲ್ನ ಒಳಗಡೆ ಖಾಲಿ ನಾವು ಸೆಲೆಕ್ಟ್ ಮಾಡಿದ ಒಂದು ವಿಡಿಯೋ ಮಾತ್ರ ಆಗಿರುತ್ತೆ ನನಗೆ ಈಗ ಕಾಣಲಿಕ್ಕೆ ಇರೋದು. ನನಗೆ ಈ ಥರ ಅಲ್ಲ, ನನಗೆ ಈ 4 ವಿಡಿಯೋ ಕೂಡ ಒಟ್ಟಿಗೆ ಕಾಣಬೇಕು. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೇನೆ ಅಂದರೆ ಇಲ್ಲಿ ಸೋರ್ಸ್ ಟೇಪ್ ಅನ್ನೋ ಒಂದು ಆಪ್ಷನ್ ಇವೆ. ಜಸ್ಟ್ ಇದೊಂದು ಎನೇಬಲ್ ಮಾಡ್ತೇನೆ. ಈಗ ನೋಡೋದಾದರೆ ಇಲ್ಲಿ 4 ವಿಡಿಯೋ ಕೂಡ ನಮಗೆ ಕಾಣ್ಬೋದು. 1 2 3 4. ಈಗ ನಾನು ಪ್ಲೇ ಮಾಡುವ ಸಮಯದಲ್ಲಿ ಈಗ ಇದೊಂದು ವಿಡಿಯೋ, ಅದೇ ಥರ ಈ ಒಂದು ಕ್ಲಿಪ್ ನೋಡುವಾಗ ಬೇರೆ ವಿಡಿಯೋ, ಅದೇ ಥರ ಈ ಒಂದು ಕ್ಲಿಪ್ ನೋಡುವಾಗ ಬೇರೆ ವಿಡಿಯೋ, ಈ ಒಂದು ಕ್ಲಿಪ್ ನೋಡುವಾಗ ಬೇರೆ ವಿಡಿಯೋ. ನಮಗೆ ಈ ಥರ ಎಷ್ಟು ವಿಡಿಯೋ ಇವೆ ಈ ಒಂದು ಮೀಡಿಯಾ ಪೂಲ್ನಲ್ಲಿ ಅದೆಲ್ಲ ನಮಗೆ ಇಲ್ಲಿ ಇಂಪೋರ್ಟ್ ಮಾಡ್ಕೋಬೋದು. ಈ ಒಂದು ಸೈಡ್ ನೋಡೋದಾದರೆ ಒಂದು ಸಾರ್ಟ್ ಎನ್ನುವ ಒಂದು ಆಪ್ಷನ್ ಇವೆ. ಜಸ್ಟ್ ಇದನ್ನು ಕ್ಲಿಕ್ ಮಾಡ್ತೇನೆ. ಇದೀಗ ಇರೋದು ಟೈಮ್ ಕೋಡ್ ಎಂದು. ನನಗೆ ಇಲ್ಲಿ ಕ್ಯಾಮರಾ ಅಂತ ಮಾಡ್ತೇನೆ. ಈಗ ನೋಡೋದಾದರೆ ಇದು ನಮಗೆ ಸ್ವಲ್ಪ ಚೇಂಜ್ ಆಯಿತು. ಅದೇ ಥರ ಕ್ಯಾಮರಾ ಇರೋದು ನಾನು ಡೇಟ್ ಟೈಮ್ ಮಾಡ್ತೇನೆ. ಈಗ ನೋಡೋದಾದರೆ ಡೇ ಟೈಮಲ್ಲಿ ನಮಗೆ ಈ ಒಂದು ಫುಟೇಜ್ ಕಾಣ್ಬೋದು. ಅದೇ ಥರ ನಮಗೆ ಕ್ಲಿಪ್ ನೇಮ್, ನಮ್ಮ ಕ್ಲಿಪ್ ನೇಮ್ನ ಹೆಸರಲ್ಲಿ ಕೂಡ ನಮಗೆ ಒಂದು ಫೂಟೇಜ್ ಕಾಣ್ಬೋದು. ನಿಮಗೆ ಯಾವ ಥರ ಬೇಕು ಆ ಒಂದು ಥರ ನಮಗೆ ಫೂಟೇಜಸ್ ಯೂಸ್ ಮಾಡ್ಕೋಬೋದು. ಮತ್ತು ಮೂರನೇದಾಗಿರೋದು ಟೈಮ್ ಲೈನ್. ಅದು ನಾವು ಯೂಸ್ ಬರುವಾಗ ಡೀಟೇಲ್ ಆಗಿ ನೋಡೋಣ. ಮತ್ತಿರೋ ಆಪ್ಷನ್ ಅಂದರೆ ಇಲ್ಲಿ ಕೆಳಗೆ ನೋಡೋದಾದ್ರೆ ಸ್ವಲ್ಪ ಐಕಾನ್ಸ್ ಇವೆ. ಇದು ಗೋ ಟು ಪ್ರೀವಿಯಸ್ ಕ್ಲಿಪ್. ಅದೇ ಥರ ಇದು ನೋಡೋದಾದರೆ ಪ್ಲೇ ರಿವರ್ಸ್, ಇದು ನೋಡೋದಾದರೆ ಸ್ಟಾಪ್, ಪ್ಲೇ, ಗೋ ಟು ನೆಕ್ಸ್ಟ್ ಕ್ಲಿಪ್. ಈ ಥರ ನಮಗೆ ಸ್ವಲ್ಪ ಆಪ್ಷನ್ ಕೊಟ್ಟಿದ್ದಾರೆ. ಈಗ ಏನಂದರೆ ನಾನು ಫಸ್ಟ್ ಫ್ರೇಮಲ್ಲಿ ಇಡ್ತೇನೆ, ನಂತರ ಪ್ಲೇ ಕೊಡ್ತೇನೆ. ಈಗ ನೋಡೋದಾದ್ರೆ ನಮ್ಮ ಫೂಟೇಜ್ ಈಗ ಪ್ಲೇ ಆಗ್ತಾ ಉಂಟು. ಅದೇ ಥರ ನಮಗೆ ಪ್ಲೇ ಆಗಬಾರ್ದು ಅಂದರೆ ಜಸ್ಟ್ ಸ್ಟಾಪ್ ಕೊಡೋಣ. ನಂತರ ನಮಗೆ ರಿವರ್ಸ್ ಆಗಿ ಪ್ಲೇ ಆಗಬೇಕಂದ್ರೆ ಪ್ಲೇ ರಿವರ್ಸ್ ಅನ್ನೋದು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ಈಗ ರೆಡ್ ಕಲರ್ ಆಗಿದೆ. ಇದೇನಂದರೆ ಇದು ಎನೇಬಲ್ ಆಗಿದೆ ಅಂತ ಅರ್ಥ. ಇದು ರಿವರ್ಸ್ ಆಗಿ ನಮಗೆ ಪ್ಲೇ ಆಗ್ತಾ ಉಂಟು. ಅದು ನಮಗೆ ಫ್ರಂಟ್ ಆಗಿ ಪ್ಲೇ ಮಾಡಬೇಕಂದ್ರೆ ಪ್ಲೇ ಎಂದು ಕೊಟ್ಟರೆ ಸಾಕು. ನಂತರ ಇರೋ ಆಪ್ಷನ್ ಅಂದರೆ ಈ ಒಂದು ಗೋ ಟು ನೆಕ್ಸ್ಟ್ ಕ್ಲಿಪ್. ಈಗ ನೋಡೋದಾದ್ರೆ ನಮಗೆ ಟೋಟಲ್ ಆಗಿ 4 ಕ್ಲಿಪ್ ಇವೆ. ಇದಾಗಿರುತ್ತೆ ಒಂದು ಕ್ಲಿಪ್ನ ಎಂಡ್ ಪೋರ್ಷನ್ ಅನ್ನೋದು, ಇದು 2ನೇ ಕ್ಲಿಪ್ನ ಎಂಡ್ ಪೋರ್ಷನ್ ಅನ್ನೋದು. ಈಗ ನಾನು ಗೋ ಟು ನೆಕ್ಸ್ಟ್ ಕ್ಲಿಪ್ ಅನ್ನೋದು ಜಸ್ಟ್ ಕ್ಲಿಕ್ ಮಾಡ್ತೇನೆ. ಈಗ ನೋಡೋದಾದ್ರೆ 2ನೇ ಕ್ಲಿಪ್ನ ಫ್ರೇಮಿಗೆ ಬಂದಿದೆ. ಇನ್ನೊಂದು ಕ್ಲಿಪ್ ಬೇಕಂದ್ರೆ ಅದೇ ಥರ ನಮಗೆ ಕೊಡ್ಬೋದು. ಅದೇ ಥರ ನಮಗೆ ರಿವರ್ಸ್ ಕೂಡ ಮಾಡ್ಕೋಬೋದು. ನಮಗೆ ಪ್ರೀವಿಯಸ್ ಕ್ಲಿಪ್ ಇದರ ಹಿಂದೆ ಇರುವ ಕ್ಲಿಪ್ ಬೇಕಂದ್ರೆ ಜಸ್ಟ್ ಇದು ಕ್ಲಿಕ್ ಮಾಡೋಣ. ಫಸ್ಟಿನ ಕ್ಲಿಪ್ ಬೇಕಂದ್ರೆ ಇದು ಕ್ಲಿಕ್ ಮಾಡೋಣ. ಆ ಥರ ನಮಗೆ ಏನು ಮಾಡ್ಬೋದು, ಫ್ರಂಟಿನ ಕ್ಲಿಪ್ಪು ಕೂಡ ತಗೊಳ್ಬೋದು, ಹಿಂದಿನ ಕ್ಲಿಪ್ಪು ಕೂಡ ನಮಗೆ ತಗೋಬಹುದು. ಮತ್ತಿರೋ ಆಪ್ಷನ್ ಅಂದರೆ ಲೂಪ್ ಅಂದರೆ ನಾನೀಗ ಈ ಒಂದು ಸೋರ್ಸ್ ಕ್ಲಿಪ್ ಅನ್ನೋ ಈ ಒಂದು ಪ್ಯಾನಲ್ ಜಸ್ಟ್ ಕ್ಲಿಕ್ ಮಾಡ್ತೇನೆ. ಈಗ ನೋಡೋದಾದ್ರೆ ನಮ್ಗೆ ಖಾಲಿ ಒಂದೇ ಫೂಟೇಜ್ ಆಗಿರುತ್ತೆ ನಮಗೆ ಕಾಣಲಿಕ್ಕೆ ಇರೋದು. ಈಗ ನಾವು ಪ್ಲೇ ಮಾಡೋ ಸಮಯದಲ್ಲಿ ಇದು ಕಂಪ್ಲೀಟ್ ಆಗಿ ಇಲ್ಲಿ ಎಂಡ್ ವರೆಗೆ ಪ್ಲೇ ಆಗುತ್ತೆ. ಈಗ ನಾನು ಎಂಡ್ ಪೋರ್ಷನ್ ಇಡ್ತೇನೆ. ಈಗ ನಾನು ಇಲ್ಲಿ ಪ್ಲೇ ಕೊಡ್ತೇನೆ. ಈಗ ಏನಾಯ್ತು ಅಂದರೆ ಈ ಎಂಡ್ ಪೋರ್ಷನಲ್ಲಿ ಅದು ಸ್ಟಾಪ್ ಆಯಿತು. ಹಾಗೆ ಬೇಡ, ನನಗೆ ಎಂಡ್ ಪೋರ್ಷನಲ್ಲಿ ಸ್ಟಾಪ್ ಆದಮೇಲೆ ಎಗೇನ್ ಆಗಿ ಏನಾಗಬೇಕು, 0 ಇಂದ ಸ್ಟಾರ್ಟ್ ಆಗಿ ಎಂಡ್ ಬರಬೇಕು. ಅದೇ ಥರ ಲೂಪ್ ಆಗ್ತಾ ಇರಬೇಕು. ಅದಕ್ಕೋಸ್ಕರ ಇರೋ ಒಂದು ಆಪ್ಷನ್ ಆಗಿರುತ್ತೆ ಇಲ್ಲಿ ಲೂಪ್ ಎನ್ನೋದು. ಜಸ್ಟ್ ಇದೊಂದು ಎನೇಬಲ್ ಮಾಡ್ತೇನೆ. ಈಗ ನಾನು ಪ್ಲೇ ಮಾಡ್ತೇನೆ. ಈಗ ಪ್ಲೇ ಮಾಡುವ ಸಮಯದಲ್ಲಿ
ಇದು ಇಲ್ಲಿಂದ ಎಂಡ್ ಆಗಿ ನಂತರ ಹೇಗೆ ಏನಾಯಿತು 0 ಅಂತ ಸ್ಟಾರ್ಟ್ ಆಯಿತು. ಅದೇ ಥರ ಎಂಡಿಗೆ ಬರುತ್ತೆ, ಹೇಗೆ 0 ಅಂತ ಸ್ಟಾರ್ಟ್ ಆಗುತ್ತೆ. ಆ ಥರ ಅದು ಲೂಪ್ ಆಗ್ತಾ ಇರುತ್ತೆ. ನಮಗೆ ಬೇಡ ಅಂದರೆ ಎಷ್ಟೊಂದು ಡಿಸೇಬಲ್ ಮಾಡಿಕೊಟ್ರೆ ಸಾಕು. ಅದೇನಾಗುತ್ತೆ ಅಂದರೆ ಎಂಡಿಗೆ ಇರುವಾಗ ಅಲ್ಲಿ ಎಂಡಲ್ಲಿ ಅದು ಸ್ಟಾಪ್ ಆಗಿ ನಿಲ್ಲುತ್ತೆ. ನಂತರ ಇರೋ ಆಪ್ಷನ್ ಅಂದರೆ ಈ ಒಂದು ಐಕಾನ್ ಫಾಸ್ಟ್ ರಿವ್ಯೂ. ಈಗ ನಾನಿಲ್ಲಿ ಸೋರ್ಸ್ ಟ್ಯಾಪ್ ಪ್ಯಾನಲ್ ಎನೇಬಲ್ ಮಾಡ್ತೇನೆ. ಈಗ ನೋಡಿದ್ರೆ ನಮಗೆ 4 ಫೂಟೇಜ್ ಕೂಡ ನಮಗೆ ಇಲ್ಲಿ ಕಾಣ್ಬೋದು. ಜಸ್ಟ್ ಇದನ್ನು ನಾನು ಎನೇಬಲ್ ಮಾಡುವ ಸಮಯದಲ್ಲಿ ಈ ವಿಡಿಯೋ ಪ್ಲೇ ಆಗುತ್ತೆ. ಈಗ ನೋಡೋದಾದರೆ ಈ ಒಂದು ಫೂಟೇಜ್ ಸ್ವಲ್ಪ ಸ್ಪೀಡಾಗಿ ಪ್ಲೇ ಆಗ್ತಾ ಉಂಟು. ಇಲ್ಲಿ ನಮಗೆ ಸ್ಲೋ ಆಗಿರ್ಬೋದು, ಅದೇ ಥರ ಇದು ಕೂಡ ಸ್ಲೋ ಆಗಿರ್ಬೋದು. ಕಾರಣ ಏನಂದರೆ ಇದು ಚಿಕ್ಕ ಫೂಟೇಜ್, ಇದು ದೊಡ್ಡ ಫೂಟೇಜ್. ಇದು ನೋಡೋದಾದರೆ ಸ್ಪೀಡಾಗಿ ಪ್ಲೇ ಆಗ್ತಾ ಉಂಟು. ನಮಗೆ ಸ್ಪೀಡಾಗಿ ಪ್ಲೇ ಮಾಡಬೇಕಂದ್ರೆ ಫಾಸ್ಟ್ ರಿವ್ಯೂ ಎನ್ನುವ ಒಂದು ಆಪ್ಷನ್ ಜಸ್ಟ್ ಒಂದು ಎನೇಬಲ್ ಮಾಡಿ ಕೊಟ್ಟರೆ ಸಾಕಾಗುತ್ತೆ. ಅದು ಆಟೋಮೆಟಿಕ್ ಆಗಿ ಪ್ಲೇ ಆಗುತ್ತಾ ಇರುತ್ತೆ. ಹೀಗೆ ನಮಗೆ ನಾವು ಇಂಪೋರ್ಟ್ ಮಾಡಿದ ಮೀಡಿಯಾ ಎಲ್ಲ ಪ್ರಿವ್ಯೂ ಮಾಡಿ ನೋಡಲಿಕ್ಕಾಗುತ್ತೆ.